ಗುಡ್ ಮಾರ್ನಿಂಗ್, ನಮಸ್ಕಾರ, ಆದಾಬ್. ಮತ್ತು ಇವತ್ತು ನನ್ನ ಟಾಪಿಕ್ ಅಂದ್ರೆ ನಾವೀಗ ಮ್ಯಾನ್ಕೈಂಡ್ನಲ್ಲಿ 4 ಹೊಸ ಡಿವಿಷನ್ ಸ್ಥಾಪಿಸುತ್ತಿದ್ದೇವೆ. ಅದು ಒಂದು ಗುಡ್ ನ್ಯೂಸ್. ಅದರ ಚಾಲೆಂಜ್ ಅಂದ್ರೆ ನಾವು 4 ಡಿವಿಷನ್ಸ್ ಪ್ರಾರಂಭ ಮಾಡ್ತಿರೋದ್ರಿಂದ ನಮಗೆ ಅನೇಕ ಮಂದಿ ಲೀಡರ್ಸ್ ಬೇಕು, ಫಸ್ಟ್ ಲೈನ್ ಇಂದ ಟಾಪ್ ಲೈನ್ ವರೆಗೆ. ಈಗ ನಮಗೆ ಫಸ್ಟ್ ಲೈನ್ ಇಂದ ಟಾಪ್ ಲೈನ್ ವರೆಗೆ ಲೀಡರ್ಸ್ ಯಾಕೆ ಬೇಕು ಅಂದ್ರೆ, ಮ್ಯಾನ್ಕೈಂಡ್ ಇಂದ ಲೀಡರ್ಸ್ ಬಂದ್ರೆ ನಾವು ಮ್ಯಾನ್ಕೈಂಡ್ ನ ಕಲ್ಚರ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಯುನೀಕ್ ಆಗಿದೆ. ಅದನ್ನ ಮಾಡೋದಕ್ಕಾಗಿ ನಮಗೆ ಬೇಸಿಕಲಿ ಏನ್ ಬೇಕು ಅಂದ್ರೆ, ಅದಕ್ಕೆ ನೀವು ಮುಂದೆ ಬರಬೇಕು ಓಪನ್ ಮೈಂಡ್ ನೊಂದಿಗೆ. ತಾನು ಲೀಡರ್ ಆಗ್ಬೇಕು ಅಂತ ನೀವು ಯೋಚನೆ ಮಾಡಬೇಕು. ಇಲ್ಲಿ ನಿಮ್ಮಲ್ಲಿ 2 ವಿಷಯಗಳಿರಬೇಕು. ಒಂದು, ನೀವು ಲೀಡರ್ ಆಗುವಂತಹ ಉದ್ದೇಶ ಹೊಂದಿರಬೇಕು. ಯಾವುದೇ ಹೊಸ ಡಿವಿಷನ್ ಅಲ್ಲಾದರೂ ಸರಿ. ನೀವು ಹಾಗೆ ಯಾಕೆ ಯೋಚಿಸಬೇಕು ಅಂದ್ರೆ, ಈಗ ಕಂಪನಿ ಏನಿದೆ ಅದು ನಿಮ್ಮ ಇನ್ಸೆಂಟಿವ್ಸ್, ಪ್ಯಾಕೇಜಸ್, ಫೈನಾನ್ಷಿಯಲ್ ನೀಡ್ಸ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ನೀವು ಯಾವುದೇ ಹೊಸ ಡಿವಿಷನ್ ಜಾಯಿನ್ ಆಗೋದಕ್ಕೆ ರೆಡಿಯಾಗಿರಬೇಕು. ಇದು ನಿಮ್ಮ ಅತಿ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಮತ್ತೆ ಇಂತಹ ಅವಕಾಶಗಳು ಆಗಾಗ ನಿಮಗೆ ಸಿಗೋದಿಲ್ಲ. ಈಗ ಮ್ಯಾನ್ಕೈಂಡ್ ನ ಇತಿಹಾಸವನ್ನೇ ನೋಡಿ, ಅನೇಕ ವರ್ಷಗಳ ನಂತರ ನಾವು ತುಂಬಾ ಅಗ್ರೆಸಿವ್ ಆಗಿದ್ದೇವೆ. ನಾವು ಫ್ರಂಟ್ ಫೂಟ್ ಅಲ್ಲಿ ಲೀಡ್ ಮಾಡ್ತೀವಿ. ಹಾಗಾಗಿ ಈಗ 4 ಡಿವಿಷನ್ಸ್ ನ ಲಾಂಚ್ ಮಾಡ್ತಾ ಇದ್ದೀವಿ, ಒಂದೆರಡಲ್ಲ. ಹಾಗಾಗಿ ಈ ಅವಕಾಶವನ್ನು ಪಡೆಯುವುದಕ್ಕೆ ಸಿದ್ಧರಾಗಿರಿ. ದರ್ ಇಸ್ ಎ ಪ್ರೋಗ್ರಾಮ್, ಅದರಲ್ಲಿ ನೀವು ಅಪ್ಲೈ ಮಾಡಿ ನಾನೊಬ್ಬ ಲೀಡರ್ ಆಗ ಬಯಸ್ತೀನಿ ಅಂತ ಹೇಳಬಹುದು. ಮತ್ತೆ ನಿಮ್ಮ ಪರೀಕ್ಷೆ ಮಾಡಲಾಗತ್ತೆ, ಜನರು ನಿಮ್ಮ ಜೊತೆ ಮಾತಾಡ್ತಾರೆ, ನ್ಯೂಟ್ರಲ್ ಜನರು ಮಾತಾಡ್ತಾರೆ. ನೀವು ಅದಕ್ಕೆ ಸಿದ್ಧರಾಗಿದ್ರೆ ನಿಮ್ಮನ್ನ ಕರೆಸಲಾಗತ್ತೆ ನಮ್ಮ ಆಯ್ಕೆಯ ಪ್ರಕ್ರಿಯೆಗೆ. ಮತ್ತೆ ನೀವು ಸಿಲೆಕ್ಟ್ ಆದ್ರೆ ನಿಮಗೆ ಯಾವುದೇ ಡಿವಿಷನ್ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಸಿಗತ್ತೆ. ನಮ್ಮ ಪ್ರಯತ್ನ ಯಾವಾಗ್ಲೂ ಏನಂದ್ರೆ, ನಿಮ್ಗೆ ಯಾವಾಗ್ಲೂ ಒಂದು ಒಳ್ಳೆ ಜಾಗದಲ್ಲಿ ಕೆಲಸ ಕೊಡಬೇಕು ಅಂತ. ಉದಾಹರಣೆಗೆ ಯಾರಾದ್ರೂ ಹಿಂದಿ ಸ್ಪೀಕಿಂಗ್ ಇದ್ರೆ ಅವರಿಗೆ ಈ ರೆಸ್ಪಾನ್ಸಿಬಿಲಿಟಿಯನ್ನ ಹಿಂದಿ ಸ್ಪೀಕಿಂಗ್ ಬೆಲ್ಟ್ ಅಲ್ಲಿ ಕೊಡಬೇಕು. ನೀವೇನಾದ್ರೂ ಬೆಂಗಾಲಿ ಸೈಡ್, ತಮಿಳ್ ಸೈಡ್, ತೆಲುಗು ಸೈಡ್ ಜನರಾಗಿದ್ದರೆ ನಿಮಗೆ ಎಕ್ಸ್ಪೋಷರ್ ಆ ರಾಜ್ಯಗಳಲ್ಲೇ ಸಿಗಬೇಕು. ಆದರೆ ಸೀನಿಯರ್ ಲೀಡರ್ಶಿಪ್ ವಿಷಯದಲ್ಲಿ ಅವಾಗ ನಾವು ಯೋಚನೆ ಮಾಡ್ತೀವಿ, ಅವ್ರು NSM ಪೋಸ್ಟ್ಗೆ ಬರ್ತಾ ಇದ್ರೆ ಅವರು ಸೌತ್ನವರಾಗಿದ್ರೆ ಅವರಿಗೆ ಸೌತ್ ಮತ್ತು ವೆಸ್ಟ್ ಯಾಕೆ ಕೊಡಬಾರ್ದು, ಅಥವಾ ಸೌತ್ ಮತ್ತು ಈಸ್ಟ್ ಮತ್ತು ವೆಸ್ಟ್ ಹಾಗೂ ನಾರ್ತ್. ನಾವು ಆ ರೀತಿಯ ಒಂದು ಕಾಂಬಿನೇಷನ್ ಪರ್ಮ್ಯೂಟೇಷನ್ ಮಾಡ್ತೀವಿ. ಆದ್ರೆ ನೀವು ಯೋಚಿಸಬೇಕಾದ್ದು, ನೀವು ಇವತ್ತಿನ ಜೀವನದಲ್ಲಿ ಬಹಳ ಒಳ್ಳೆಯ ಆಪರ್ಚುನಿಟಿ ಪಡಿತೀರಿ. ಈಗ ನೀವು ಲೈಮ್ ಲೈಟ್ ನಲ್ಲಿ ಬರೋದು ಹೇಗೆ ಅಂದ್ರೆ, ನೀವು ಒಬ್ಬ ಲೀಡರ್ ಆಗೋದಕ್ಕೆ ಯಾವ ರೀತಿಯಲ್ಲಿ ಕಂಟೆಂಡರ್ ಆಗ್ತೀರಿ ಅಂತ. ನಿಮ್ಮ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿದ್ದಾಗ 2 ವಿಷಯಗಳಲ್ಲಿ. ಒಂದು, ನಿಮ್ಮ ಹೈಜೀನ್ಸ್ ಏನಿದೆ ಬಹಳ ಚೆನ್ನಾಗಿದ್ದಾಗ. ನೀವು ಅದೇನು ಡೇಟಾ ತೋರಿಸ್ತೀರೋ, ಅದೇನು ಕೆಲಸ ಮಾಡ್ತೀರೋ ಅದು ಬಹಳ ಕ್ಲೀನ್ ಕೆಲಸ ಆಗಿರಬೇಕು. ಅಂದ್ರೆ ನೀವು ಮೂಲತಃವಾಗಿ ಮ್ಯಾನ್ಕೈಂಡ್ ನ ವ್ಯಾಲ್ಯೂ ಸಿಸ್ಟಮ್ ನಲ್ಲಿ ಕೆಲಸ ಮಾಡಿರ್ಬೇಕು. ಇಲ್ಲಿ ನಾವು ಮತ್ತೆ ಏನ್ ಹೇಳೋದು ಅಂದ್ರೆ, ಈಗ ನೋಡಿ, ನೀವು ಹಾರ್ಡ್ ವರ್ಕಿಂಗ್ ಆಗಿರಬೇಕು ಅಂತ, ಗ್ರೇಟ್ ಕವರೇಜ್ ಹೊಂದಿ, ನೋ ಮಿಸ್ಸಿಂಗ್ ಕಾಲ್ಸ್ ಇರಬೇಕು, ನೋ ಡಂಪಿಂಗ್, ನೋ ಲಾಸ್ ಬಿಗ್ ಸೇಲ್ಸ್, ನೋ ಇನ್ಫಿಲ್ಟ್ರೇಷನ್. ನೀವು ಜೆನ್ಯೂನ್ ಸೇಲ್ಸ್ ಮಾಡಿರಬೇಕು. ಅಂದ್ರೆ ಬೇಸಿಕಲಿ ನಿಮ್ಮ ನಂಬಿಕೆ ಅಂದ್ರೆ ಸೆಕೆಂಡರಿ ಸೇಲ್ಸೇ ನಿಮ್ಮ ಸೇಲ್ಸ್ ಅಂತ, ಡಂಪಿಂಗ್ ಮತ್ತು ಪ್ರೈಮರಿ ಸೇಲ್ಸ್ ಅಲ್ಲ. ನಿಮಗೆ ನಂಬಿಕೆ ಇದ್ರೆ ಈ ಫಿಲಾಸಫಿಯಲ್ಲಿ. ಮತ್ತೆ ಇನ್ನು 2 ಮುಖ್ಯ ವಿಷಯಗಳು. ಒಂದು ಏನು ಅಂತಂದ್ರೆ, ಜನರಿಗೆ ಗೌರವ ಕೊಡೋದ್ರಲ್ಲಿ ನಂಬಿಕೆ ಇರಬೇಕು. ರೆಸ್ಪೆಕ್ಟ್ ಟು ಜೂನಿಯರ್ಸ್, ರೆಸ್ಪೆಕ್ಟ್ ಟು ಸೀನಿಯರ್ಸ್. ಯಾಕಂದ್ರೆ ನಮ್ಮ ಈ ವಲಯದಲ್ಲಿ ಈ ದಿನಗಳಲ್ಲಿ ಅತಿ ಮುಖ್ಯವಾದಂತ ಅಂಶ ಏನಂದ್ರೆ ರೆಸ್ಪೆಕ್ಟ್. ನಮ್ಗೆಲ್ರಿಗೂ ರೆಸ್ಪೆಕ್ಟ್ ಬೇಕು. ನಾವು ರೆಸ್ಪೆಕ್ಟ್ ಬಗ್ಗೆ ಮಾತಾಡುವಾಗ ಒಂದು ವಿಷಯದ ಬಗ್ಗೆ ಬಹಳ ಹೇಳ್ತೀವಿ, ಸರ್ ನಾನು ಇವ್ರ ಬಗ್ಗೆ ಬಹಳ ರೆಸ್ಪೆಕ್ಟ್ ಕೊಡ್ತೀನಿ ಅಂತ. ರಾಜೀವ್ ಅವರೇ ಹೇಗಿದ್ದೀರಿ ನೀವು, ಕಿರಣ್ ಅವರೇ ಹೇಗಿದ್ದೀರಿ ನೀವು, ಅವ್ರ ಬಗ್ಗೆ ವಿಚಾರಿಸಿದ್ವಿ ಅಂತಂದ್ರೆ ರೆಸ್ಪೆಕ್ಟ್ ಕೊಡ್ತೀವಿ ಅಂತ ಅಂದ್ಕೊಳ್ತೀವಿ. ಅದು ರೆಸ್ಪೆಕ್ಟ್ ಅಲ್ಲ. ಸಮ್ಹಾವ್ ನಿಮ್ಮ ಪ್ರಾಕ್ಟೀಸ್ಗಳು ಹೇಗಿರ್ಬೇಕು ಅಂದ್ರೆ, ಅದು ಬೇಸಿಕಲಿ ರೆಸ್ಪೆಕ್ಟ್ ಇನ್ವೋಕ್ ಮಾಡಬೇಕು. ಉದಾಹರಣೆ ಕೊಡ್ತೀನಿ ನಿಮ್ಗೆ. ಈಗ ನಾನೊಬ್ಬ RM ಆಗಿದ್ದು, ಅಂಡ್ ಐ ಆಮ್ ಪುಷಿಂಗ್ ಮೈ ಪೀಪಲ್ ಟು ಬ್ರಿಂಗ್ ದ ಸೇಲ್ಸ್ ಎಟ್ ಎನಿ ಕಾಸ್ಟ್ ಆನ್ ದ ಲಾಸ್ಟ್ ಡೇ ಈವನ್. ಆಗ ನಾನೇನ್ ಮಾಡ್ತೀನಿ, ನಾನು ಕೊನೆಯ ವೀಕ್ ನಲ್ಲಿ, ಕೊನೆಯ ದಿನಗಳಲ್ಲಿ ಎಕ್ಸ್ಟ್ರಾ ಪ್ರೆಷರ್ ಹಾಕ್ಬಿಟ್ರೆ ಆ ಹುಡುಗನ ಮೇಲೆ, ಅವರ ಹಂತದಲ್ಲಿ ಅಥವಾ ಫಸ್ಟ್ ಲೈನ್ ನಲ್ಲಿ, ಆಗ ಅವ್ರು ರ್ಯಾಪ್ ಅನ್ನು ಕರೀತಾರೆ. ಆಗ ಏನಾಗ್ಬಿಡುತ್ತೆ ಅಂದ್ರೆ, ರ್ಯಾಪ್ ವಿಲ್ ಸಬ್ಮಿಟ್ ಹಿಮ್ಸೆಲ್ಫ್ ಟು ಸ್ಟಾಕಿಸ್ ಮುಂದೆ ಹೋಗ್ತಾರೆ, ಒತ್ತಡ ಹಾಕ್ತಾರೆ, ಮತ್ತೆ ಹೆಚ್ಚು ಸೇಲ್ಸ್ ಕೊಡೋದಕ್ಕೆ ಅವರನ್ನು ಎಕ್ಸ್ಪ್ಲಾಯ್ಟ್ ಮಾಡಲಾಗುತ್ತೆ. ಮಾಡ್ತಾರೆ, ಖಂಡಿತ ಅವರಿಗೆ ಬೇಕಾಗಿರೋದಿಲ್ಲ, ಆದ್ರೆ ನೀವು ಕೊಡ ಬಯಸ್ತೀರಿ. ಆಗ ಅವರು ಸಮಥಿಂಗ್ ಎಕ್ಸ್ಟ್ರಾ ಕೇಳ್ತಾರೆ. ಈಗ ನೀವು ನನಗೆ ಹೇಳಿ, ಈ ಪ್ರೋಸೆಸ್ ನಲ್ಲಿ ರೆಸ್ಪೆಕ್ಟ್ ಇರತ್ತಾ? ದ ಆನ್ಸರ್ ಇಸ್ ನೋ. ಇಲ್ಲಿ ನಾವು ಯೋಚಿಸಬೇಕಾದ್ದು, ಕೇವಲ ಲಿಪ್ ಸರ್ವಿಸ್ ಸಾಕಾಗೋದಿಲ್ಲ, ಒಂದು ರೀತಿಯ ಸಿಸ್ಟಮ್ ಬೇಕು ವೇರ್ ಜೆನ್ಯೂನ್ಲಿ ನಾವು ಒಂದು ರೀತಿಯ ಪಾಲಿಸಿ, ಎನ್ವೈರನ್ಮೆಂಟ್, ಪ್ರಾಕ್ಟೀಸಸ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ನಮ್ಮ ಜನರಿಗೆ ಗೌರವ ಸಿಗೋ ಹಾಗೆ ಮಾಡಬೇಕು. ನಾನು ಹೇಳ್ತಿರೋದು ಯಾವ ರೆಸ್ಪೆಕ್ಟ್ ಬಗ್ಗೆ? ಹೊಸ ಹುಡುಗ, ಏನು ತಿಳಿಯದ ಹುಡುಗ, ಈಗಷ್ಟೇ ಜಾಯಿನ್ ಮಾಡಿದವರು, ಪ್ರೊಫೆಷನ್ ಬಗ್ಗೆ ತಿಳಿಯದವರು, ಅಂತವರು ಖುಷಿ ಪಡುವಂತಾಗಬೇಕು. ಅವರಿಗೆ ಒಂದು ಗುರಿ ಕೊಡಬೇಕು, ಕೆಲಸ ಮಾಡುವಂತ ವಿಧಾನ ತಿಳಿಸಬೇಕು. ಅದರಲ್ಲಿ ಅವರು
ಸಕ್ಸಸ್ಫುಲ್ ಕೂಡ ಆಗಬೇಕು, ರೆಸ್ಪೆಕ್ಟ್ ಕೂಡ ಬೇಕು. ಅದು ಯಾವಾಗ ಆಗೋದು ಅಂತಂದ್ರೆ ವೆನ್ ಯು ಜೆನ್ಯೂನ್ಲಿ ವರ್ಕ್ ಆನ್ ಸೆಕೆಂಡರಿ ಸೇಲ್ಸ್. ಅವರು ನೇರವಾಗಿ ಫೀಲ್ಡ್ಗೆ ಹೋಗಿ ಡಾಕ್ಟರ್ಸ್ಗೆ ಕಾಲ್ ಮಾಡಬೇಕು, ಅವ್ರು ಕಲಿಬೇಕು, ಅದಕ್ಕೆ ನೀವು ಸಹಾಯ ಮಾಡಬೇಕು. ದಿಸ್ ಈಸ್ ವಾಟ್ ಈಸ್ ಬೇಸಿಕಲಿ ರಿಕ್ವೈರ್ಡ್ ಫ್ರಮ್ ಯುವರ್ ಸೈಡ್. ಆಗ ನೀವು ಮುಂದಿನ ಡೆಸಿಗ್ನೇಷನ್ಗೆ ಒಬ್ಬ ಅರ್ಹ ವ್ಯಕ್ತಿ ಆಗ್ತೀರಿ. ನೀವೊಬ್ಬ ಸೀನಿಯರ್ ಮೆಡಿಕಲ್ ರ್ಯಾಪ್ ಆಗಿದ್ರೆ, ಈಗ ವಿಸ್ತಾರ್ ಲಾಂಚ್ ಆಗಿದ್ರೆ, ನೀವು ವಿಸ್ತಾರ್ ಮೆಡಿಕಲ್ ರ್ಯಾಪ್ಸ್ಗೆ ಹೆಲ್ಪ್ ಮಾಡಿದ್ರೆ, ಹೇಗಂದ್ರೆ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ಈ ಸ್ಟಾಕಿಸ್ನ ಆ ಪ್ರಾಡಕ್ಟ್ ಬರೀತಿದ್ರು, ಈ ಪ್ರಾಡಕ್ಟ್ ಬರೀತಿದ್ರು, ಅಥವಾ ಇನ್ಯಾವುದೋ ಪ್ರಾಡಕ್ಟ್ ಬರೀತಿದ್ರು, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂದ್ರೆ, ಆಗ ನೀವೇನ್ ತೋರಿಸ್ತೀರಿ ಅಂದ್ರೆ ಯು ಆರ್ ಡೆಮಾನ್ಸ್ಟ್ರೇಟಿಂಗ್ ಇನ್ ಕ್ಲಿಯರ್ ಆಕ್ಷನ್ ಕ್ವಾಲಿಟೀಸ್ ಆಫ್ ಎ ಲೀಡರ್. ಆಗ ನಿಮ್ಮ ಬಗ್ಗೆ ಖಂಡಿತವಾಗಿಯೂ ನಾವು ಯೋಚಿಸ್ತೇವೆ. ಅದೇ ಇನ್ನೊಂದು ಕಡೆಯಲ್ಲಿ ನೀವಂದ್ರೆ ನಾನು ವಿಸ್ತಾರ್ ಮೆಡಿಕಲ್ ರ್ಯಾಪ್ಗೆ, ಹೊಸ ಮೆಡಿಕಲ್ ರ್ಯಾಪ್ಗೆ ಏನು ಹೆಲ್ಪ್ ಮಾಡೋದಿಲ್ಲ ಅಂತ, ಮತ್ತೆ ಡಾಕ್ಟ್ರಿಗೆ ಹೇಳ್ತೀನಿ, ಡಾಕ್ಟರ್ ಸಾಹೇಬ್ರೆ ಈ ಪ್ರಾಡಕ್ಟ್ ಈಗ ನನ್ನ ಬಳಿ ಇಲ್ಲ, ಈಗ ಇದು ಬೇರೆ ಕಂಪ್ನಿಗೆ ಹೋಗಿದೆ, ಇದನ್ನು ಬಂದ್ ಮಾಡಿ ಅಂದ್ರೆ, ಆಗ ಒನ್ ಮ್ಯಾನ್ ಕೈಂಡ್ ಎಲ್ಲಿದೆ? ವೆರ್ ಈಸ್ ಮ್ಯಾಗ್ನಾನಿಮಿಟಿ? ಇರೋದಿಲ್ಲ. ಹಾಗಾಗಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಈ ಕ್ವಾಲಿಟೀಸ್ ಇದ್ರೆ ನೀವು ನಿಜವಾದ ಮ್ಯಾನ್ ಕೈಂಡಿಯನ್, ಖಂಡಿತ ನೀವು ರೈಸ್ ಆಗ್ತೀರಿ. ಇದು ಒಂದು ವಿಷಯ. ಎರಡನೇ ವಿಷಯ ಏನಂದ್ರೆ, ನಿಮ್ಮ ಗ್ರೋತ್ ಚೆನ್ನಾಗಿದ್ರೆ, ನಿಮ್ಮ ಪ್ರೊಡಕ್ಟಿವಿಟಿ ಚೆನ್ನಾಗಿದೆ, ಮತ್ತೆ ಬಹಳ ಮುಖ್ಯವಾಗಿ ನಿಮ್ಮ ಟ್ರೆಂಡ್ ಚೆನ್ನಾಗಿದ್ರೆ, ನಿಮ್ಮ ಜಾನಲ್ಲಿದೆ, ಫೆಬ್ರವರಿ ಮುಂದಿದೆ, ಮಾರ್ಚಲ್ಲಿ ಇನ್ನು ಮುಂದೆ, ಇದು ಟ್ರೆಂಡ್. ಮತ್ತು ಕೊನೆಗೆ ಮುಖ್ಯವಾಗಿ ನಿಮ್ಮ ಸ್ಕಿಲ್ಸ್, ನಿಮ್ಮ ಕ್ವಾಲಿಟೀಸ್ ಡಾಕ್ಟರ್ಸ್ನ ಚೇಂಬರ್ಸ್ನಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನಮಗೆ ತಿಳಿದು ನೀವು ಹೊಸ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದಾಗ, ಹೊಸ ಪ್ರಾಡಕ್ಟ್ನ ಸೇಲ್ ಚೆನ್ನಾಗಿದ್ರೆ ಅದರ ಅರ್ಥ ಖಂಡಿತವಾಗಿಯೂ ನೀವೊಬ್ಬ ಸ್ಕಿಲ್ಫುಲ್ ಮೆಡಿಕಲ್ ರ್ಯಾಪ್ ಅಥವಾ ಮ್ಯಾನೇಜರ್. ಇದು ಬಹಳ ಮುಖ್ಯವಾಗಿದೆ. ಈ ಪ್ರಮುಖ ಗುರಿಯನ್ನ ಸಾಧಿಸುವುದಕ್ಕಾಗಿ ನಿಮ್ಮನ್ನು ನೆಕ್ಸ್ಟ್ ಪೊಸಿಷನ್ಗೆ ನಾವು ತಂದಿದ್ದೇವೆ. ನಮಗೆ ಜಸ್ಟ್ ಬೇಕಾಗಿರೋದು ಅಂದ್ರೆ, ಇಲ್ಲಿ ನಮ್ಮ ಸ್ಟ್ರಾಂಗ್ ಇಂಟೆನ್ಷನ್ ಏನಂದ್ರೆ ನಿಮ್ಮನ್ನೇ ಪ್ರಮೋಟ್ ಮಾಡೋದು. ಇದು ಮ್ಯಾನ್ ಕೈಂಡ್ನ ಇಚ್ಛೆ. ಮತ್ತೆ ನಾವಾದಾಗ ಮ್ಯಾನೇಜರ್ ಫಸ್ಟ್ ಲೈನ್ ಇಂದ ಟಾಪ್ ಲೈನ್ ವರೆಗೆ. ಸೊ ವಿ ಶುಡ್ ರಿಯಲಿ ನೋ ಸರ್ಟನ್ ಥಿಂಗ್ಸ್. ನಾವೊಬ್ಬ ರೋಲ್ ಮಾಡೆಲ್ ಹೇಗಾಗ್ಬೋದು, ನಾವು ಯಾವಾಗ ಮತ್ತು ಹೇಗೆ ಮಾತಾಡಬೇಕು, ಮತ್ತು ಯಾವಾಗ ಮೌನವಾಗಿರಬೇಕು, ಯಾವಾಗ ಮಾತಾಡಬೇಕು, ಯಾವಾಗ ಸುಮ್ಮನಿರಬೇಕು, ಎದುರಿಗಿರೋರನ್ನ ಮಾತಾಡಿಸ್ಬೇಕು, ಅವರನ್ನ ಎನ್ಕರೇಜ್ ಮಾಡಬೇಕು, ಅವರ ಐಡಿಯಾ ಕೇಳಬೇಕು, ಅವರ ಮಾತು ಕೇಳಬೇಕು. ಕೆಲವು ಕಡೆಯಲ್ಲಿ ನಾನು ನೋಡ್ತಿದ್ದೀನಿ, ಜನರು ಮಾತಾಡ್ತಾನೆ ಇರ್ತಾರೆ, ಡಾಮಿನೇಟ್ ಮಾಡ್ತಾರೆ ಮೀಟಿಂಗ್ ಅಲ್ಲಿ, ಎದುರಿಗಿದ್ದವರಿಗೆ ಮಾತಾಡೋದಕ್ಕೆ ಅವಕಾಶವೇ ಸಿಗಲ್ಲ. ಇದು ಒಳ್ಳೇದಲ್ಲ. ಹಾಗೆ ಯಾವತ್ತೂ ಕೂಡ ಆಗಬಾರ್ದು. ಇದನ್ನು ಜನರು ತಿಳ್ಕೋಬೇಕು. ನೀವು ಫೀಲ್ಡ್ ನಲ್ಲಿ ಕೆಲಸ ಮಾಡುವಾಗ ನೀವು ಯಾವಾಗ ಡೆಮಾನ್ಸ್ಟ್ರೇಷನ್ ಕೊಡಬೇಕು, ಯಾವಾಗ ಹ್ಯಾಂಡ್ ಹೋಲ್ಡಿಂಗ್ ಮಾಡಬೇಕು, ಯಾವಾಗ ಡಿಟೇಲಿಂಗ್ ಮಾಡಬೇಕು ಅನ್ನೋದನ್ನ ತಿಳಿದಿರಬೇಕು. ಬಟ್ ಎಟ್ ದ ಸೇಮ್ ಟೈಮ್ ಯು ಶುಡ್ ಆಲ್ವೇಸ್ ಥಿಂಕ್, ನೀವು ಹೋದ ನಂತರ ಆ ಹುಡುಗ ಹೇಗೆ ಕೆಲಸ ಮಾಡ್ತಾನೆ ಅಂತ. ದಟ್ಸ್ ಯುವರ್ ಅಲ್ಟಿಮೇಟ್ ಜಾಬ್. ನೀವಿಲ್ಲದಾಗ ಹೇಗೆ ಈ ಮೆಡಿಕಲ್ ರ್ಯಾಪ್ ಗುಡ್ ಪ್ರಾಕ್ಟೀಸಸ್ ಅನ್ನ ಅನುಸರಿಸ್ತಾರೆ ಅಂತ ಹೇಗೆ ಕಂಡುಹಿಡಿಯೋದು? ಅವರು ನಿಮ್ಮ ಪ್ರೆಸೆನ್ಸ್ ನಲ್ಲಿ ನಿಮ್ ಜೊತೆಗೆ ಕೆಲಸ ಮಾಡುವಾಗ ನೀವು ಅವರಿಂದಲೇ ಎಲ್ಲ ಕೆಲಸವನ್ನ ಮಾಡಿಸ್ಬೇಕು. ಡಾಕ್ಟರ್ಸ್ ಚೇಂಬರ್ಗೆ ಕಾಲ್ ಮಾಡಿಸಿ ನೋಡಿ. ಇದನ್ನೇ ನಾವು ಹೇಳೋದು ಡೆಲಿಗೇಷನ್ ಅಂತ. ಅದೇ ರೀತಿ ಒಬ್ಬ ಮ್ಯಾನೇಜರ್ ಆಗಿ ನೀವು ಡೆಲಿಗೇಟ್ ಮಾಡಬೇಕು. ಕೆಲವು ರೆಸ್ಪಾನ್ಸಿಬಿಲಿಟಿನ ಕೊಟ್ಟು ಪ್ರಶ್ನೆ ಕೇಳಬೇಕು, ಹೇಳಿ ಏನ್ ಮಾಡಿದ್ರಿ, ಏನ್ ಮಾಡಬೇಕು ಅಂತ. ಅಂಡ್ ವೆನ್ ಹಿ ಬ್ರಿಂಗ್ಸ್ ಯು ಆಸ್ಕ್ ರೈಟ್ ಕ್ವಶನ್ಸ್. ನಿಮ್ ಕೆಲಸ ಅದೇ ಅಲ್ವಾ? ಕಲಿಸೋದು, ಅರ್ಥ ಮಾಡಿಸೋದು, ಡೆಮಾನ್ಸ್ಟ್ರೇಟ್ ಮಾಡೋದು ಮತ್ತು ಡೆಲಿಗೇಟ್ ಮಾಡೋದು. ನಾವು ಈ ಕೆಲಸವನ್ನ ಮಾಡಿದ್ರೆ ಆಗ ನಾವು ಲೀಡರ್ ಆಗುವಂತಹ ಪ್ರೋಸೆಸ್ ನಲ್ಲಿ ಇರ್ತೀವಿ. ಮತ್ತೆ ನೀವೊಂದು ಬಾರಿ ಲೀಡರ್ಶಿಪ್ ಸೈಡ್ಗೆ ಬಂದ ನಂತರ 4-5 ವಿಷಯಗಳ ಬಗ್ಗೆ ಹೇಳ್ತೀನಿ. ಸ್ಪೀಡ್ ಈಸ್ ಎವ್ರಿಥಿಂಗ್. ನೀವು ಮೀಟಿಂಗ್ ನಲ್ಲಿ ಅದೇನು ಕಲಿತೀರೋ, ಫೀಲ್ಡ್ ಅಲ್ಲಿ ಅದೇನನ್ನ ಕಲಿತೀರೋ, ನಿಮ್ಮ ಜೂನಿಯರ್ನಿಂದ, ಡಾಕ್ಟರ್ಸ್ನಿಂದ ಅಥವಾ ಕೆಮಿಸ್ಟ್ನಿಂದ ಅಥವಾ ಯಾರಿಂದಲೇ ಆದರೂ ಅದನ್ನು ನೀವು ನೆಕ್ಸ್ಟ್ ಮಿನಿಟ್ನಿಂದ ಇಂಪ್ಲಿಮೆಂಟ್ ಮಾಡೋದಕ್ಕೆ ಶಕ್ತರಾಗಿದ್ರೆ ಅದು ಬಹಳ ಚೆನ್ನಾಗಿರುತ್ತೆ. ನೀವು ಬಹಳಷ್ಟು ಕಲಿತೀರಿ. ತಪ್ಪಾಗ್ಬೋದು, ಪರವಾಗಿಲ್ಲ. ಯಾಕಂದ್ರೆ ತಪ್ಪುಗಳಿಂದ್ರೆ ನಾವು ಕಲಿಯೋದು. ಈ ಒಂದು ಸಲಹೆಯನ್ನ ನಾನು ಎಲ್ರಿಗೂ ಕೊಡ್ತೀನಿ. ನೀವೊಬ್ಬ ಫಾಸ್ಟ್ ಎಕ್ಸಿಕ್ಯೂಟರ್ ಆಗಿರಿ. ನಿಮ್ಮ ಈ ಫೋರ್ಸ್ನಲ್ಲಿ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್ ಹೆಚ್ಚು ತಪ್ಪಾದ್ರೂ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ. ಇನ್ನೊಂದು ವಿಷಯ, ಯಾರಿಗೆ ಟಾಸ್ಕ್ ಕೊಟ್ಟರು ಕೂಡ ಅಥವಾ ಯಾರಿಂದಲೇ ಟಾಸ್ಕ್ ಪಡ್ಕೊಂಡ್ರು ಡೆಡ್ ಲೈನ್ ಫಿಕ್ಸ್ ಮಾಡಿ. ನಾನು ಮಾಡ್ತೀನಿ ಅನ್ನೋದು ಸರಿಯಾದ ಪದ ಅಲ್ಲ. ನಾನು ಈ ದಿನಾಂಕದೊಳಗೆ ಮಾಡ್ತೀನಿ, 10 ದಿನಗಳೊಳಗೆ ಮಾಡ್ತೀನಿ, 20 ದಿನಗಳಲ್ಲಿ ಮಾಡ್ತೀನಿ, ನಾನು 24 ಗಂಟೆಗಳಲ್ಲಿ ಮಾಡ್ತೀನಿ. ಈ ರೀತಿಯ ಭಾಷೆ ನಿಮ್ಮದಾದರೆ ಮತ್ತು ಈ ರೀತಿಯ ಶಬ್ದಗಳನ್ನ ನೀವು ಬಳಸಿದ್ರೆ ಅದರ ಅರ್ಥ ಏನು? ಯು ಬೇಸಿಕಲಿ ಬಿಲೀವ್ ಇನ್ ದ್ಯಾಟ್. ಮತ್ತೆ ಒಂದು ಡೆಡ್ ಲೈನ್ನ ಎರಡನೇ ವಿಷಯ ಅಂದ್ರೆ, ಡೇಟಾ ನಮಗೆ ಡೈರೆಕ್ಷನ್ ಕೊಡುತ್ತೆ. ನೀವು ಕೇವಲ ಡೇಟಾವನ್ನ ರೀಡ್ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ. ನೀವು ಡೇಟಾವನ್ನ ರೀಡ್ ಮಾಡಬೇಕು, ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಅದೇನು ಡೇಟಾವನ್ನ ನೀವು ಹೆಡ್ ಆಫೀಸ್ನಿಂದ ನೋಡ್ತೀರೋ ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು, ನೀವು ಅದರ ಎಸೆನ್ಸ್ ಅನ್ನ ತಿಳ್ಕೋಬೇಕು, ಅದರ ಮೇಲೆ ಕೆಲಸ ಮಾಡಬೇಕು. ಆಗ ನಿಮಗೆ ಡೈರೆಕ್ಷನ್ ಸಿಗುತ್ತೆ ಮತ್ತು ಜನರಿಗೆ ಡೈರೆಕ್ಷನ್ ಕೊಡಬಹುದು. ಅದರಿಂದ ಏನಾಗುತ್ತೆ? ಬಹಳಷ್ಟು ತಪ್ಪುಗಳು ಆಗೋದಿಲ್ಲ.
ಅನೇಕ ರೋಡ್ ಬ್ಲಾಕ್ಸನ್ನು ನಾವು ಅವಾಯ್ಡ್ ಮಾಡಬಹುದು. ಡೇಟಾ ನಮಗೆ ಒಂದು ಡೈರೆಕ್ಷನ್ ಕೊಡುತ್ತೆ. ಡೇಟಾವನ್ನು ತಗೊಂಡು ನಾವು ಅರ್ಥ ಮಾಡಬೇಕು. ವಾಹನದಲ್ಲಿ ನಾವು ಹೊಂಡಕ್ಕೆ ಬೀಳಬಾರ್ದು, ದಾರಿ ತಪ್ಪಬಾರ್ದು. ಅದು ಮೂಲತಃ ನಮಗೆ ಡೇಟಾದಿಂದ ಸಿಗುತ್ತೆ. ಮತ್ತೆ ಇನ್ನೊಂದು ಮುಖ್ಯ ವಿಷಯ, ಟಾಪ್ ಟು ಬಾಟಮ್ ವಿ ಶುಡ್ ರೆಸ್ಪೆಕ್ಟ್. ಇದ್ರ ಬಗ್ಗೆ ಹೇಳಿದ್ದೀನಿ. ಇನ್ನೊಂದು ವಿಷಯವನ್ನ ಹೇಳ್ತಾರೆ, ಸರ್ ಕ್ರೆಡಿಟ್ ಕೊಡಬೇಕು ಅಂತ. ಯಾಕಂದ್ರೆ ಜನರಿಗೆ ಕ್ರೆಡಿಟ್ ಕೊಟ್ಟಾಗ ಜನರಿಗೆ ಮೋಟಿವೇಶನ್ ಆಗುತ್ತೆ. ಮತ್ತೆ ಯಾವುದೇ ಮ್ಯಾನೇಜರ್ಸ್ ಅನ್ನ ಕೇಳಿ ನೀವು ಇವರಿಗೆ ಕ್ರೆಡಿಟ್ ಕೊಡ್ತೀರಂತಾರೆ, ಅವ್ರು ಹೇಳ್ತಾರೆ ನಾನು ಬಹಳ ಕ್ರೆಡಿಟ್ ಕೊಡ್ತೀನಿ, ನೋಡಿ ಇವ್ನು ಒಳ್ಳೆ ಕೆಲಸ ಮಾಡ್ದ, ವೆರಿ ಗುಡ್ ವೆರಿ ಗುಡ್. ಇದಕ್ಕೆ ಕ್ರೆಡಿಟ್ ಅಂತ ಹೇಳಲ್ಲ. ಕ್ರೆಡಿಟ್ ಯಾವುದಕ್ಕೆ ಹೇಳೋದಂದ್ರೆ, ಮೀಟಿಂಗ್ನಲ್ಲಿ ನಿಮ್ಮ ಸೀನಿಯರ್ಸ್ ಬಂದಿರುವಾಗ ಒಂದು ಒಳ್ಳೆ ಕೆಲಸ ಆಗಿದ್ರೆ, ಒಳ್ಳೆ ಕೆಲಸವನ್ನ ಮಾಡಿದಂತಹ ಆ ಹುಡುಗನನ್ನ ಎದ್ದು ನಿಲ್ಲಿಸಿ ನೀವು ಹೇಳಬೇಕು, ಹೇಳಪ್ಪ ಯಾವ ರೀತಿಯಾಗಿ ಕೆಲಸ ಮಾಡಿದೆ ಅಂತ. ಮತ್ತೆ ನೀವು ಅವನ ಬಗ್ಗೆ ಹೇಳಬೇಕು, ಈ ಹುಡುಗ ಬಹಳ ಒಳ್ಳೆ ಕೆಲಸ ಮಾಡಿದ ಅಂತ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆನಪಿಟ್ಕೊಳ್ಬೇಕು ಇದನ್ನ. ಮತ್ತೆ ನಾನು ಇನ್ನೊಂದು ವಿಷಯವನ್ನ ಹೇಳ್ತೀನಿ ಈಗ. ಆನ್ 4 fronts ಮ್ಯಾನ್ಕೈಂಡ್ ಕೆಲಸ ಮಾಡ್ತಿದೆ. ಆ 4 fronts ನಿಮ್ಗೆಲ್ರಿಗೂ ತಿಳಿದಿರಬೇಕು. ನಂಬರ್ 1, ನಮ್ಮ ಕ್ರಾನಿಕ್ನ ಶೇರ್ ಏನಿದೆ ಅದು 40% ನಮ್ಮ ಟೋಟಲ್ ಸೇಲ್ಸ್ನ. ಮತ್ತೆ ಮುಂದಿನ 4-5 ವರ್ಷಗಳಲ್ಲಿ ನಮ್ಮ ಈ ಕ್ರಾನಿಕ್ ಶೇರ್ 50% ಮಟ್ಟಕ್ಕೆ ತಲುಪಬೇಕು. ನಮಗೆ ಆ ರೀತಿಯ ಕೆಲಸ ಬೇಕಾಗತ್ತೆ. ನಿಮ್ಮ ಪಾಲಿಸೀಸ್, ನಿಮ್ಮ ಡಿಪ್ಲಾಯ್ಮೆಂಟ್, ನಿಮ್ಮ ರಿಸೋರ್ಸ್ನ ಡಿಪ್ಲಾಯ್ಮೆಂಟ್ ಇದೇ ರೀತಿ ಇರಬೇಕು. ನಿಮ್ಮ ಸೇಲ್ಸ್ನಲ್ಲಿ ಕ್ರಾನಿಕ್ ಶೇರ್ ಎಲ್ಲೆಲ್ಲಿದೆಯೋ ಅದು 10% ಇದ್ರೆ 15ಕ್ಕೆ ಹೋಗಬೇಕು, 15 ಇದ್ರೆ 25ಕ್ಕೆ ಹೋಗಬೇಕು, 40 ಇದ್ರೆ 50ಕ್ಕೆ ಹೋಗಬೇಕು. ಮತ್ತೆ ಈ ರೀತಿಯಾಗಿ ನಾವು ನಮ್ಮ ಕ್ರಾನಿಕ್ ಶೇರ್ ಅನ್ನ ಬಿಲ್ಡಪ್ ಮಾಡಬೇಕು. ಯಾಕಂತಂದ್ರೆ ಸೀಸನ್ ಯಾವುದೇ ಆಗಿದ್ರು ಕೂಡ, ಮಾನ್ಸೂನ್ ಆಗಿದ್ರು ಕೂಡ, ಏನೇ ಆಗಿದ್ರು ಕ್ರಾನಿಕ್ ಸೇಲ್ ಆಗುತ್ತೆ. ಇದು ಒಂದು. ಎರಡನೇ ವಿಚಾರ ಏನಂದ್ರೆ ಸೆಮಿ ಕ್ರಾನಿಕ್. ಸೆಮಿ ಕ್ರಾನಿಕ್ ಅಂತಂದ್ರೆ ಏನು? ನಿಮ್ಮ ಔಷಧಿಗಳೇನಿವೆ ಅವುಗಳನ್ನ ಜನರು ಸ್ವತಃ ತಾವೇ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ಉದಾಹರಣೆಗೆ ನೀವು ತಗೊಳ್ಳಿ, ಡೋಲೋ ಅಥವಾ ಸಂಬೋಪಲೈಟ್ಸ್ ಜನರು ಸ್ವತಃ ತಗೋತಾರೆ. ಪೆಂಟಗೈಲ್ ಆಗಿರ್ಬೋದು, ಪ್ರೆಬಿಕೈಲ್ ಆಗಿರ್ಬೋದು, ಹೆಲ್ತ್ಗೂ ಆಗಿರ್ಬೋದು, ನ್ಯೂರೋಕೈನ್ ಗೋಲ್ಡ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು. ಇವುಗಳು ಈಗ 10-15% ನಮಗೆ ಬರಬೇಕು. ಅದು ಕೂಡ ನಮಗೆ ಸೆಮಿ ಕ್ರಾನಿಕ್ಸ್ ಇಂದ ಸಿಗಬೇಕು. ಇದು ಒಂದು ಆಬ್ಜೆಕ್ಟಿವ್. ಎರಡನೇ ಆಬ್ಜೆಕ್ಟಿವ್ ಏನಂದ್ರೆ, ನಮ್ಮ ಒಟ್ಟಾರೆಯಾಗಿ ಫಾರ್ಮಾ ಮಾರ್ಕೆಟ್ನಲ್ಲಿ ನಮ್ಮ ಶೇರ್ ಏನಿದೆ ಅದು 4.7%. ಆದರೆ ಹಾಸ್ಪಿಟಲ್ನಲ್ಲಿ ದೊಡ್ಡ ಡಾಕ್ಟರ್ಸ್ ಕುಳಿತಿರುವಲ್ಲಿ, ಬಿಗ್ ಡಾಕ್ಟರ್ಸ್, ಮ್ಯಾಕ್ಸ್, ಫೋರ್ಟಿಸ್, ಅಪೋಲೋ ಮುಂತಾದೆಡೆ, ಅಲ್ಲಿ ನಮ್ಮ ಶೇರ್ 1.7% ಮಾತ್ರ. ಅಲ್ಲಿ ಅದು 5%ಗಿಂತ ಹೆಚ್ಚು ಯಾಕಾಗೋದಿಲ್ಲ? ನಾವೀಗ ಹಾಸ್ಪಿಟಲ್ ಡಿವಿಷನ್ನಲ್ಲಿ ಲಾಂಚ್ ಮಾಡುವ ಪ್ರೋಸೆಸ್ನಲ್ಲಿದ್ದೇವೆ. ಯಾರ್ಯಾರು ಕಮಾಂಡೋದ ಹಾಗೆ ಕೆಲಸ ಮಾಡ್ತಾರೋ ಮತ್ತು ಆ ಹಾಸ್ಪಿಟಲ್ಸ್ಗೆ ಹೋಗಿ ಡಾಕ್ಟರ್ಸನ್ನು ಕನ್ವರ್ಟ್ ಮಾಡೋದು, ಅದರಿಂದ ನಿಮಗೆ ಇಫೆಕ್ಟ್ ಟ್ರೇಡಲ್ಲಿ ಕೂಡ ಸಿಗುತ್ತೆ. ಇದು ಮೂಲತಃ ನಾವು ಮಾಡುವ ಎರಡನೇ ವಿಷಯ. ಮೂರನೇದಾಗಿ ನಾವೇನು ಮಾಡ್ತೀವಿ ಅಂದರೆ, ನಾವು ಅನೇಕ ಹೊಸ ಡಿವಿಷನ್ಸ್ ಪ್ರಾರಂಭಿಸಿದ್ದೇವೆ. ಯಾಕೆ ಮಾಡ್ತೀವಿ? ಯಾಕಂದ್ರೆ ನಮ್ಮ ಬಹಳಷ್ಟು ಇಂಪಾರ್ಟೆಂಟ್ ಬ್ರ್ಯಾಂಡ್ಸ್ಗಳಲ್ಲಿ ಬಹಳ ಪೊಟೆನ್ಷಿಯಲ್ ಇದೆ. ಅವೆಲ್ಲ ಟೇಲ್ ಎಂಡ್ ಬ್ರ್ಯಾಂಡ್ಗಳಾಗಿದ್ದಾವೆ. ನೀವು 15-20 ಪ್ರಾಡಕ್ಟ್ಸ್ಗೆ ಡಾಕ್ಟರ್ನ ಚೇಂಬರ್ಸ್ನಲ್ಲಿ ಡಿಟೈನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅವರನ್ನ ಒಂದು ಡಿವಿಷನ್ನಿಂದ 5, ಇನ್ನೊಂದು ಡಿವಿಷನ್ನಿಂದ 5 ಅದನ್ನು ಸೇರಿಸಿ ಒಂದು ಸಣ್ಣ ಡಿವಿಷನ್ ಲಾಂಚ್ ಮಾಡಿ, ಮತ್ತೆ ಕೆಲವು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿ. ದಿಸ್ ಇಸ್ ವಾಟ್ ಬೇಸಿಕಲಿ ವಿ ಆರ್ ಡೂಯಿಂಗ್. ಇದು ನಾವು ಮಾಡ್ತಿರೋ ಮೂರನೇ ವಿಷಯ. ಮತ್ತೆ ನಾವು ಡಿವಿಷನ್ ನಂತರ ಡಿವಿಷನ್ಸ್ ಲಾಂಚ್ ಮಾಡ್ತಾನೆ ಇರ್ತೀವಿ. ಇದರಲ್ಲಿ ನೀವು ಬಹಳವಾಗಿ ನಮ್ಮಲ್ಲಿ ಅಡ್ಜಸ್ಟ್ ಆಗ್ತಾ ಹೋಗ್ತೀರಿ. ಖಂಡಿತವಾಗಿಯೂ ಫೈನಾನ್ಷಿಯಲಿ ನೀವು ಲೂಸರ್ ಆಗಿರೋದಿಲ್ಲ. ಮತ್ತೆ ಇಲ್ಲಿ ಕೊನೆಯ 2 ಪಾಯಿಂಟ್ಸ್ ಅಂತಂದ್ರೆ, ನಾವು 10 ರಾಜ್ಯಗಳಲ್ಲಿ ನೋಡಿದ್ದೇವೆ. 10 ರಾಜ್ಯಗಳನ್ನ ನಾವು ಗುರುತಿಸಿದ್ದೇವೆ. ಹೆಚ್ಚಿನ ಸ್ಟೇಟ್ಸ್ 7 ಪಾರ್ಟ್ಗಳಲ್ಲಿ ಬರ್ತವೆ. ಪೂರ್ವ ಭಾಗವೂ ಬರುತ್ತೆ, ಈಶಾನ್ಯ ಭಾಗವೂ ಬರುತ್ತೆ. ಆ 10 ರಾಜ್ಯಗಳ ಲಿಸ್ಟ್ ನಿಮಗೆ ಸಿಗುತ್ತೆ. ಅಲ್ಲಿ ಮ್ಯಾನ್ಕೈಂಡ್ನ ರ್ಯಾಂಕಿಂಗ್ 7th ಇರುತ್ತೆ, 10th ಇರುತ್ತೆ, 11th ಇರುತ್ತೆ. ಮ್ಯಾನ್ಕೈಂಡ್ 4ನೇ ಅತಿ ದೊಡ್ಡ ಕಂಪನಿ. ಕೆಲವು ರಾಜ್ಯಗಳಲ್ಲಿ ನಂಬರ್ 1 ರ್ಯಾಂಕಿಂಗ್ ಕಂಪನಿ. ಆ ರಾಜ್ಯಗಳಲ್ಲಿ ನಾವು ಬಯಸೋದು ಅಂದ್ರೆ ಅಲ್ಲಿ ಸರಿಯಾದಂತಹ ವರ್ಕಿಂಗ್ ಇರಬೇಕು. ವಿ ಗೆಟ್ ವಾಟ್ ವಿ ಡಿಸರ್ವ್. ರೈಟ್ ಶೇರ್, ರೈಟ್ ಪೊಸಿಷನ್, ರ್ಯಾಂಕ್ ಹೋಲ್ಡಿಂಗ್ ನಮಗೆ ಬೇಕು. ಇದ್ರ ಮೇಲೆ ನಾವು ಕೆಲಸ ಮಾಡ್ತೀವಿ. ಮತ್ತು ಮುಖ್ಯವಾಗಿ ಕೊನೆಯದು, ನಾವು ಕೆಲಸ ಮಾಡ್ತಿರೋದು ಹೊಸ ಪ್ರಾಡಕ್ಟ್ನ ಪೈಪ್ಲೈನ್ ಮೇಲೆ. ನಿಮಗೆ ಅನೇಕ ಹೊಸ ಪ್ರಾಡಕ್ಟ್ ಸಿಗ್ತವೆ. ಈಗ ನೋಡಿ, 25-40 ಬ್ರ್ಯಾಂಡ್ಸ್ ಇರುವಂಥ ಡಿವಿಷನ್ನಲ್ಲಿ ಕಡಿಮೆ ಬ್ರ್ಯಾಂಡ್ಸ್ ಇದ್ದರೆ ಹೊಸ ಡಿವಿಷನ್ಸ್ ಬರ್ತವೆ, ಹೊಸ ಬ್ರ್ಯಾಂಡ್ಸ್ ಬರ್ತವೆ, ಹೊಸ ಬ್ರ್ಯಾಂಡ್ಸ್ ಸಿಗ್ತವೆ. ಮ್ಯಾನ್ಕೈಂಡ್ ಇದನ್ನ ಮಾಡ್ತಾ ಇದೆ. ನಿಮಗೆ ಚೆನ್ನಾಗಿ ತಿಳಿದಿರಬೇಕು. ಈಗ ಸಮಯ ಅಂತಂದ್ರೆ ಗ್ರೇಟ್ ಆಪರ್ಚುನಿಟೀಸ್ಗಾಗಿ. ನನ್ಗನ್ಸುತ್ತೆ ಇಷ್ಟೊಂದು ಆಪರ್ಚುನಿಟೀಸ್ನ ಸಮಯ ಈಗಿನಿಂದ
15-20 ವರ್ಷ ಹಿಂದೆ ನಾವು ಡಿಸ್ಕವರಿ, ಫ್ಯೂಚರ್, ಲೈಫ್ ಸ್ಟಾರ್ ಮುಂತಾದವನ್ನ ಬೇಗನೆ ಲಾಂಚ್ ಮಾಡ್ತಿದ್ದಾಗ ಆ ಸಮಯ ಇತ್ತು. ಈಗ ಮತ್ತೆ ಆ ಸಮಯ ಬಂದಿದೆ. ವಿ ವಿಶ್ ಟು ಬಿಕಮ್ ಸೆಕೆಂಡ್ ಲಾರ್ಜೆಸ್ಟ್ ಕಂಪನಿ ಇನ್ ಇಂಡಿಯಾ ಬೈ 2030. ಅದು ನಮ್ಮ ಗುರಿ. ಮತ್ತೆ ನಮ್ಮ ಆಬ್ಜೆಕ್ಟಿವ್ಸ್ ಏನು ಅನ್ನೋದನ್ನ ಮೊದಲೇ ಡಿಕ್ಲೇರ್ ಮಾಡ್ತೀವಿ. ಮತ್ತೆ ನನಗನ್ಸುತ್ತೆ ಮ್ಯಾನ್ಕೈಂಡಿಯನ್ಸ್ ಮಸ್ಟ್ ಬಿ ಚಾರ್ಜ್ಡ್ ಅಪ್, ಮೋಟಿವೇಟೆಡ್. ಮತ್ತು ನನಗೊತ್ತು ನೀವೆಲ್ಲರೂ ಬಹಳ ಸಮರ್ಥರು. ನಿಮ್ಮ ಟ್ರೈನಿಂಗ್ ಮೇಲೂ ನಾವು ಬಹಳಷ್ಟು ಹಣ ಖರ್ಚು ಮಾಡ್ತೀವಿ. ನಿಮಗೆಲ್ರಿಗೂ ಕೂಡ ನಾನು ಹೇಳೋದೇನು ಅಂತಂದರೆ, ನಮ್ಮ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ನ ಸೀನಿಯರ್ ಲೀಡರ್ಶಿಪ್ ಇದೀಗ ಸಮಯ ಬಂದಿದೆ ನಾವು ನಿಜಕ್ಕೂ ಜೊತೆಗೂಡಿ ಜನರನ್ನ ನಾವು ನೆಕ್ಸ್ಟ್ ಲೆವೆಲ್ಗೆ ಟ್ರೈನ್ ಮಾಡಬೇಕು ಅಂತ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಪ್ರಮೋಷನ್ಸನ್ನು ನೀವು ಎಕ್ಸೆಪ್ಟ್ ಮಾಡುವಾಗ ಈ 4 ಅಥವಾ 5 ಪಾಯಿಂಟ್ಸನ್ನು ತಿಳ್ಕೊಳ್ಳಿ. ಕ್ರಾನಿಕ್ಸ್ನ ಶೇರ್ ಹೆಚ್ಚಿಸಬೇಕು, ಹಾಸ್ಪಿಟಲ್ನಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು, ನಾವು ವೀಕ್ ಆಗಿರುವಂತಹ ಸ್ಟೇಟ್ಗಳಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡಬೇಕು, ಮತ್ತು ಹೊಸ ಡಿವಿಷನ್ಸ್ ಎಲ್ಲೆಲ್ಲ ಬರ್ತಾ ಇದೆಯೋ ವಿ ಶುಡ್ ಟೇಕ್ ಅಪ್ ದಿಸ್ ರೆಸ್ಪಾನ್ಸಿಬಿಲಿಟಿ. ಆಲ್ ದಿ ಬೆಸ್ಟ್, ಗುಡ್ ಲಕ್, ಬೈ ಬೈ, ಟೇಕ್ ಕೇರ್, ಸಿ ಯು.